ನಿನ್ನೆ ಗೋವಾದಲ್ಲಿ ನಡೆದಂತ ಘಟನೆ, ಕನ್ನಡಿಗನ ಮೇಲೆ ನಡೆದಂತ ಘಟನೆ ಒಡಲಿಗೆ ಬೆಂಕಿ ಹಾಕಿದ ರೀತಿ ಆಗ್ತಾ ಇದೆ. ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ತೀವ್ರವಾಗಿ ಖಂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಏನು ಅನಿಲ್ ರಾಥೋಡ್ ಜೀವನಕ್ಕಾಗಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಗೋವಾದಲ್ಲಿ 25-30 ವರ್ಷದಿಂದ ವಾಸ ಮಾಡಿ ಕಷ್ಟಪಟ್ಟು ದುಡಿದು ಟಿಪ್ಪರ್ ಲಾರಿಗಳನ್ನ ತಗೊಂಡು ದುಡಿದ್ರೆ ಸ್ಥಳೀಯ ಕೊಂಕಣಿ ಸಂಘಟನೆಗಳಿಗೆ ಹೊಟ್ಟೆ ಉರಿ ತಡಿಲಿಕ್ಕಾಗದೇನೆ ಹೈವೇಲಿ ಹೋಗ್ತಾ ಇರಬೇಕಾದ್ರೆ ಅನಿಲ್ ರಾಥೋಡ್ ಅವ್ರನ್ನ ಅಡ್ಡ ಕಟ್ಟಿ ಹೊಡಿತಾರೆ. ನೀವಿಲ್ಲಿ ಕೆಲಸ ಮಾಡಬಾರ್ದು, ನೀವಿಲ್ಲಿ ದುಡಿಬಾರ್ದು, ನೀವಿಲ್ಲಿ ಬದುಕಬಾರ್ದು. ಯಾರು ಇವರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ? ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ. ಕರ್ನಾಟಕದಲ್ಲಿ ದೇಶ ವಿದೇಶದಿಂದ ಎಲ್ಲ ರಾಜ್ಯಗಳಿಂದ ಗೋವಾದಿಂದಲೂ ಸಹ ಇಲ್ಲಿ ಬದುಕ್ತಾ ಇದ್ದಾರೆ. ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಒಕ್ಕೂಟದ ವ್ಯವಸ್ಥೆಯನ್ನು ಅರ್ಥಕೊಂಡು ಒಟ್ಟಿಗೆ ಬದುಕೋಣ, ದೇಶವನ್ನ ಸುಭದ್ರವಾಗಿ ಕಟ್ಟೋಣ ಅನ್ನುವಂತ ಸಂದೇಶವನ್ನ ಕೊಟ್ಟಿದ್ವಿ. ಕನ್ನಡಿಗರ ಮೇಲೆ ಯಾರಾದ್ರೂ ದಾಳಿ ಮಾಡಿದವಾಗ, ಕನ್ನಡದ ಗಡಿ ನೆಲ ಜಲಕ್ಕೆ ಏನಾದರೂ ಕಂಟಕ ಬಂದವಾಗ ನಾವೆಲ್ಲ ಬೀದಿಗಿಳಿದು ಹೋರಾಟ ಮಾಡಿದೀವಿ. ಬಿಟ್ರೆ ವೈಯಕ್ತಿಕವಾಗಿ ಯಾವುದೇ ರಾಜ್ಯದ ಜನರ ವಿರುದ್ಧ ದಾಳಿಯನ್ನ ಮಾಡಿರುವಂತ ಒಂದು ಸಂಘಟನೆ ನಮ್ದಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಅಲ್ಲಿಯ ಸರ್ಕಾರ ಬಿಜೆಪಿ ಸರ್ಕಾರ, ನಮ್ಮ ರಾಜ್ಯದ ಬಿಜೆಪಿ ಅಧ್ಯಕ್ಷರಂತ ವಿಜೇಂದ್ರ ಅವರು, ವಿರೋಧ ಪಕ್ಷದ ನಾಯಕರಾದಂತ ಅಶೋಕ್ ಅವರು, ಬಿಜೆಪಿ ವಾಗ್ಮಿಗಳಾದಂತ ರಾಜೀವ್ ಪಿ, ನಿಮ್ಮ ಸಮಾಜದವರಾದಂತ ಅನಿಲ್ ರಾಥೋಡ್ ಮೇಲೆ ಹಲ್ಲೆ ಆಗಿದೆ. ಉಮೇಶ್ ಜಾಧವ್, ಪ್ರಭು ಚವಣ್, ಅನೇಕ ಜನ ಕಾಂಗ್ರೆಸ್ಸಿನ ಪ್ರಬಲ ನಾಯಕರಾದಂತ ಪ್ರಕಾಶ್ ರಾಥೋಡ್, ಅನೇಕ ಜನ ಇದ್ದೀರಾ ಲಂಬಾಣಿ ಜನಾಂಗದ ಬಾಂಧವರು. ಮಾತಾಡಿ, ಉಸಿರೆತ್ತಿ. ಯಾಕೆ ಉಸಿರೆತ್ತ ಇಲ್ಲ? ಏನಿದು? ಗೋವಾ ಅಂದ್ರೆ ಸ್ವಾತಂತ್ರ್ಯ ದೇಶನಾ? ಇಂಥ ಘಟನೆಗಳು ನಡೆದ್ರೆ ಖಂಡಿತವಾಗ್ಲೂ ನಾವಂತೂ ಕೈಕಟ್ಟಿ ಕೂತ್ಕೊಳ್ಳೋಕ್ಕಾಗಲ್ಲ. ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ ಗೃಹ ಮಂತ್ರಿಗಳು ಈ ಕೂಡಲೇ ಆ ಸರ್ಕಾರದ ಜೊತೆ ಮಾತಾಡಿ ಅವರನ್ನ ಬೆಂಡೆತ್ತುದ್ರ ಮುಖಾಂತರ ಕನ್ನಡಿಗನ ಒಬ್ಬನ ಮೈಯ ಮೇಲೆ ಕೈ ಹಾಕಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ದಾಳಿ ಮಾಡಬೇಕಾಗತ್ತೆ. ಎಚ್ಚರಿಕೆ. ಗೋವಾದಲ್ಲಿ 30% 30% ಕನ್ನಡಿಗರು ವಾಸ ಮಾಡ್ತಾ ಇದ್ದಾರೆ. ನಾವು ಪ್ರಯತ್ನ ಪಟ್ಟರೆ ಅಲ್ಲಿ ಸರ್ಕಾರವನ್ನ ಕಡಿಯುವಂತ ಕೆಲಸವನ್ನ ನಾವು ಮಾಡಬಹುದು. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕನ್ನಡಿಗರಿಗೆ ಸೂಕ್ತವಾದಂತಹ ಭದ್ರತೆಯನ್ನು ಕೊಡಬೇಕು, ಅವರನ್ನ ರಕ್ಷಣೆ ಮಾಡಿಕೊಳ್ಳುವಂತ ಕೆಲಸ ನಮ್ಮ ರಾಜ್ಯ ಸರ್ಕಾರ, ಕೇಂದ್ರದ ಪ್ರಧಾನ ಮಂತ್ರಿಯವರಿಗೆ ಮನವಿ ಮಾಡೋದ್ರ ಮುಖಾಂತರ ಪ್ರತಿಯೊಬ್ಬ ಕನ್ನಡಿಗನಿಗೂ ರಕ್ಷಣೆಯನ್ನ ಕೊಡಬೇಕು. ಕೊಟ್ಟಿಲ್ಲ ಅಂದ್ರೆ ನಾವು ಇಲ್ಲಿ ಪುನಃ ದಾಳಿ ಮಾಡಕ್ ಸ್ಟಾರ್ಟ್ ಆದ್ರೆ ತುಂಬಾ ಕಷ್ಟ ಆಗುತ್ತೆ. ಕಾರವಾರದ ಗಡಿಯನ್ನ ಬಂದ್ ಮಾಡ್ತೀವಿ, ಹೋರಾಟದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಕೂಡಲೇ ಮಾನ್ಯ ಗೃಹ ಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಕನ್ನಡಿಗರ ರಕ್ಷಣೆಗೆ ನಿಲ್ಬೇಕನ್ನುವಂತ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಆಗಿಲ್ಲ ಅಂದ್ರೆ ಗೋವಾದಲ್ಲೇ ಬೃಹತ್ ಚಳುವಳಿಯನ್ನ ಮಾಡಬೇಕಾಗತ್ತೆ ನಮ್ಮ ಸಂಘಟನೆ ಮುಖಾಂತರ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಗೋವಾದಲ್ಲಿ ನಮ್ಮ ಸಂಘಟನೆ ಪ್ರಬಲವಾಗಿದೆ. ಮಂಜು ನಾಟಿಕರ್, ಇತ್ತೀಚೆಗೆ ಗೋವಾದ ಅಧ್ಯಕ್ಷ ಬಸವೇಗೌಡ ಅವರು ಮತ್ತೆ ಎಲ್ಲ ಮಿತ್ರರು ಸಹ ಅದ್ಭುತ ಸಂಘಟನೆಯನ್ನ ಕಟ್ಟಿದ್ದಾರೆ. ನಾವು ಸಹ ಕರ್ನಾಟಕದಲ್ಲಿ ಹೋರಾಟ ಪ್ರಾರಂಭ ಮಾಡಬೇಕಿದ್ರೆ ಮುಂಚೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೀನಿ.